ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. 6 ವರ್ಷದ ಹಿಂದೆ ನಾನು ಮತ್ತು ಹರ್ಷಿಕಾ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾಗ ಒಂದು ಟ್ರೈನಲ್ಲಿರಬೇಕು, ಪ್ರಾಬಬ್ಲಿ ಜರ್ಮನಿಲಿಲ್ಲೋ. ಆವಾಗ ನಾನು ಹೇಳ್ತಾ ಇದ್ದೆ ಹರ್ಷಿಕಾ ಅವರಿಗೆ, ಸುಮಾರು ನಟ ನಟಿಯರ ಜೊತೆ ನಟನೆ ಮಾಡುವಂಥ ಆಸೆ ಇದೆ, ಆದರೆ ಅದರಲ್ಲಿ ನನಗೆ ನಂಬರ್ 1 ಅಂತಿರೋದು ಊರ್ವಶಿ ಅಮ್ಮ ಅಂತ 6 ವರ್ಷದ ಹಿಂದೆ ನಾವು ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ವಿ, ಚೆಕ್ ರಿಪಬ್ಲಿಕ್ಕಿಂದ ಜರ್ಮನಿಗೆ ಅನಿಸುತ್ತೆ. ಆವಾಗಿಂದನೇ ಕನಸನ್ನು ಕಾಣ್ತಾ ಇದ್ವಿ, ಊರ್ವಶಿ ಅಮ್ಮನ ಜೊತೆ ಒಂದು ನಟನೆ ಮಾಡಬೇಕು ಅನ್ನುವಂಥದ್ದು. ಅದಾದಮೇಲೆ ಒಂದು 3 ವರ್ಷ ಬ್ರೇಕ್ ಆಯಿತು, ಮದುವೆ, ಬಿಸ್ನೆಸ್ ಅದು ಇದು ಅಂತ. ಅದಾದಮೇಲೆ ಸಿನಿಮಾಗೆ ವಾಪಸ್ ಬಂದೆ, ಕೆಲವೊಂದು ಸಿನಿಮಾಗಳನ್ನು ಸೈನ್ ಮಾಡಿದೆ. ಅದ್ರ ಜೊತೆ ಕಥೆಗಳನ್ನು ಕೇಳ್ತಾ ಇದ್ದೆ. ನನಗೇನಿಸ್ತು ಅಂತಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ 300-350 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಫೈಟು, ಮಾಸು, ಬೀಳೋದು, ಏಳೋದು, ಹೊಡೆಯೋದು, ಬಡಿಯೋದೇ ಇರುತ್ತೆ. ಏನೋ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಕಥೆಗಳನ್ನು ಕೇಳ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಅನೂಪ್ ಆ್ಯಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ. ತುಂಬ ಖುಷಿ ಆಯಿತು. ಇದು ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. ಆ್ಯಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳ್ದಂಗೆ ಅಮ್ಮ ಮತ್ತು ಮಗನ ಮಧ್ಯೆ ನಡುವಂಥ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಅವರು ಊರ್ವಶಿ ಅವ್ರನ್ನ ಹಾಕೋದೇ ಚೆನ್ನಾಗಿರುತ್ತೆ ಸರ್ ಅಂದರು. ಆವಾಗ ನನಗನ್ನಿಸ್ತು, ಎಸ್, ಎಲ್ಲೋ ಒಂದು ಕಡೆ ಎಲ್ಲ ಕೂಡಿ ಬರ್ತಾ ಇದೆ, ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿಯಾದ್ವಿ, ಮಾತಾಡಿದ್ವಿ. ಆದರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ದರೂ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಊರ್ವಶಿ ಚೇಚಿ ಅವರನ್ನು ಭೇಟಿಯಾಗಿ ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನಾನು ಕೂಡ ಇದು ಒಂದು ಒಳ್ಳೆಯ ಕತೆ ಮಾಡಬೇಕು ಅಂತಿತ್ತು. ಕನ್ನಡಕ್ಕೆ ಬಂದು ಸುಮಾರು ದಿವಸ ಆಗಿತ್ತು, ನಾನು ಮಾಡಬೇಕು ಅಂತ ಆಸೆ ಇದೆ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ನನ್ನ ಜೊತೆ ನಿಂತರು. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಊರ್ವಶಿ ಚೇಚಿಗೆ ಮನದಾಳದಿಂದ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೇಚಿ, ರಿಯಲಿ ಮೀನ್ಸ್ ಅ ಲಾಟ್. ನಮ್ಮಂಥ ಅಪ್ಕಮಿಂಗ್ ಕಲಾವಿದರಿಗೆ, ಅಪ್ಕಮಿಂಗ್ ಡೈರೆಕ್ಟರ್ಸು, ಅಪ್ಕಮಿಂಗ್ ಟೀಮ್ಗೆ ನೀವು ಬಂದು ಕೊಟ್ಟಿರುವಂಥ ಸಾಥು ನಾವು ಯಾವತ್ತೂ ನೆನ್ಪಿಟ್ಕೋತೀವಿ. ಇಲ್ ಬಿ ಆಲ್ವೇಸ್ ಇನ್ ಅ ಹಾರ್ಟ್, ಇಟ್ಸ್ ಎಚ್ಡ್ ಇನ್ ಅ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್.